ಸ್ನೇಹಿತರಾಗಿ ಎಲ್ಲ ಬಂದ್ಬಿಟ್ಟು ನೋಡಿ, ಎಲ್ಲರೂ ನೀವು ಮಹಿಳೆಯರಾಗಲಿ ಅಥವಾ ಪೌರಕಾರ್ಮಿಕರಾಗಲಿ ಅಥವಾ ನಮ್ಮ ಫ್ರೆಂಡ್ಸ್ ಆಗಲಿ ಎಲ್ಲರೂ ಬಂದ್ಬಿಟ್ಟು ಇವತ್ತು ನನ್ನ ಹುಟ್ಟುಹಬ್ಬದನ್ನು ಸೆಲೆಬ್ರೇಟ್ ಮಾಡಿದ್ದಾರೆ. ಅದಕ್ಕೆ ನಾನು ಯಾವತ್ತೂ ಚಿರುಣಿ ಆಗಿರ್ತೀನಿ. ಅವ್ರಿಗೆ ಇದೇ ಥರ ದೇವರು ಇದೇ ಥರ ಎಲ್ಲರಿಗೂ ನಂಗೆ ಕೊಟ್ಟಂಗೆ ಎಲ್ಲರಿಗೂ ಈ ಥರ ಶಕ್ತಿ ಕೊಟ್ಟು ಸಮಾಜ ಸೇವೆ ಮಾಡೋಕ್ಕೆ ದೇವರು ಈ ಥರ ಇಟ್ಕೊಡ್ಲಿ ನಾನು ಹೇಳ್ತಾ ಮಾತು ಮುಗಿಸ್ತೇನೆ. ಸಮಸ್ತ ಹೊಸಕೆರಳಿ ವಾರ್ಡಿನಿಂದ ಮತ್ತು ಪದ್ಮನಾಭ ಕ್ಷೇತ್ರದಿಂದ ಪ್ರತಿಯೊಬ್ಬ ಸಾರ್ವಜನಿಕರು, ಮತದಾರರು ಮತ್ತು ನಮ್ಮ ಕಾರ್ಯಕರ್ತರ ಪರವಾಗಿ ನಮ್ಮ ಯುವ ಸಾಮ್ರಾಟ್ ಶರತ್ತಣ್ಣನವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಹೇಳೋದಕ್ಕೆ ಇಷ್ಟ ಬಯಸ್ತೀವಿ. ಇವತ್ತು ನಾವೆಲ್ಲ ಮುಖಂಡಗಳೆಲ್ಲ ಸೇರಿಕೊಂಡು ಅವರು ಯಾವಾಗಲೂ ನಗ್ನಗ್ತಾ 100 ವರ್ಷ ಬಾಳಬೇಕು, ಒಳ್ಳೆ ಅಧಿಕಾರ ಸಿಗಬೇಕು, ಅಪ್ಪಾಜಿ ಆಶೀರ್ವಾದ ಇರಬೇಕು ಅಂತ ಹೇಳಿ ನಾವು ಭಗವಾನ್ ಬನಶಂಕರಮ್ಮನ ದೇವಿಯಲ್ಲಿ ಪ್ರಾರ್ಥಿಸುತ್ತಾ ಅವ್ರಿಗೆ ಯಾವಾಗಲೂ ಆರೋಗ್ಯ ಕೊಡಲಿ, ಅಧಿಕಾರ ಕೊಡಲಿ, ನಮ್ಮಂಥ ಯುವಕರಿಗೆಲ್ಲ ಉರಿದುಂಬಿಸುವಂತಹ ಒಂದು ಪ್ರೀತಿ ವಿಶ್ವಾಸ ಅವ್ರ ಸದ್ಯ ಯಾವಾಗಲೂ ನಮ್ಮ ಜೊತೆ ಇರಲಿ ಅಂತ ಕೇಳ್ಕೊಳ್ತಾ ಎಲ್ಲರೂ ಒಳ್ಳೆಯದಾಗಲಿ. ನಮ್ಮ ಅಶೋಕಣ್ಣನವರ ನೇತೃತ್ವದ ಒಂದು ಬಳಗ ಇದೆಯಲ್ಲ, ಇನ್ನೂ 100ರಷ್ಟು ಶಕ್ತಿ ಆಗುತ್ತೆ ಅಂತ ಒಂದಕ್ಕೆ ನಮ್ಮ ಯುವ ಸಾಮ್ರಾಟನವರ ಒಂದು ಪ್ರೀತಿನೇ ಕಾರಣ. ಅದಕ್ಕೆ ಇವತ್ತೆಲ್ಲ ಹೊಸಕೆರಳಿಯ ನಮ್ಮ ಯುವಕರು, ನಮ್ಮ ಹಿರಿಯರು, ಮುಖಂಡರು ಎಲ್ಲ ಕೂಡ ಇವತ್ತು ಪೌರ ಕಾರ್ಮಿಕರಿಗೆ ಗಿಫ್ಟ್ ಬಾಕ್ಸ್ ಕೊಡ್ತಾ, ಮತ್ತು ಅವರು ಯಾಕೆಂದರೆ ಪ್ರತಿನಿತ್ಯ ನಮ್ಮ ಏರಿಯಾನ ಕ್ಲೀನ್ ಮಾಡ್ತಾರೆ, ಅವ್ರಿಗೆ ನಾವು ಫಸ್ಟ್ ಮರ್ಯಾದೆ ಕೊಡಬೇಕು. ಆದ್ದರಿಂದ ಈ ಒಂದು ಐಡಿಯಾನ ನಮ್ಮ ಶರತ್ತಣ್ಣವರೇ ಹೇಳಿದ್ರು, ಅದನ್ನೆಲ್ಲ ನಾವು ಇವತ್ತು ಹೊಸಕೆರಳಿ ವಾರ್ಡ್ ಮುಖಾಂತರ ಅವ್ರ ಮುಖಾಂತರ ನಡೆಸಿದ್ದೀವಿ. ಮತ್ತು ಇದೆಲ್ಲರಿಗೂ ಊಟ ಹಂಚ್ಕೊಂಡಿದ್ದೀವಿ. ಎಲ್ಲರೂ ಒಂದು ತಿನಿಸನ್ನು ಕೇಕನ್ನು ಕಟ್ ಮಾಡೋ ಮುಖಾಂತರ ಸಿಹಿ ತಿನ್ನುತ್ತಾ ಊಟನ ಮಾಡ್ಕೊಂಡು ಹೋಗ್ತೀವಿ. ಮತ್ತೊಮ್ಮೆ ಮಗದೊಮ್ಮೆ ಯಾವಾಗಲೂ ನಮ್ಮ ಪ್ರೀತಿಯ ನಮ್ಮ ಮನೆ ಮಗನಾದ ಪದ್ಮನಾಭ ಕ್ಷೇತ್ರ ಅಲ್ಲ, ಕರ್ನಾಟಕದ ಮಗನಾದ ಯುವ ಸಾಮ್ರಾಟ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಯುವಕರ ಕಣ್ಮಣಿ, ನಮ್ಮೆಲ್ಲರ ನಾಯಕ, ಪ್ರೀತಿಯ ಸಾಮ್ರಾಟ್ ಶರತ್ ಅಣ್ಣನ ಬರ್ತ್ಡೇ ಇವತ್ತು. ಸಂತೋಷದಲ್ಲಿ ಮಾತೇ ಬರ್ತಾ ಇಲ್ಲ. ಭಾಳ ಚೆನ್ನಾಗಿ ಹುಟ್ಟುಹಬ್ಬದ ಆಚರಣೆ ಮಾಡ್ತಾ ಇದ್ದೀವಿ. ಇವತ್ತು ಹೊಸಕೆರಳಿ ವಾರ್ಡು, ಇಡೀ ವಾರ್ಡು, ನಮ್ಮ ಕಾರ್ಯಕರ್ತರು, ನಮ್ಮ ಲೀಡರ್ಸು ಎಲ್ಲರೂ ಸೇರಿ ಈ ಒಂದು ಹುಟ್ಟುಹಬ್ಬ ಮೊದಲನೇದಾಗಿ ಕ್ಷೇತ್ರಕ್ಕೆ ಕಾಲಿಡ್ತಾ ಇದ್ದಂಗೆ ಭಾಳ ಚೆನ್ನಾಗಿ ಅದ್ಭುತವಾದ ಹುಟ್ಟುಹಬ್ಬನ ಆಚರಣೆ ಮಾಡಿದ್ದೀವಿ. ಮತ್ತೊಮ್ಮೆ ಯುವಕರ ಕಣ್ಮಣಿ, ನಮ್ಮೆಲ್ಲರ ಆತ್ಮೀಯರು, ನಮ್ಮ ಶರತ್ ಅಶೋಕಣ್ಣವ್ರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯ. ನಮ್ಮ ಶರತ್ ಸರ್ಗೆ, ಅಶೋಕ್ ಅವ್ರ ಮಗ ಶರತ್ ಸರ್ಗೆ ಇವತ್ತು ಹುಟ್ಟಿದಬ್ಬ. ಅವ್ರಿಗೆ ದೇವರು ಆಯುಸ್ಸು ಆರೋಗ್ಯ ಕೊಟ್ಟು ಚಾಮುಂಡೇಶ್ವರಿ ಕಾಪಾಡಲಿ ಅಂತ ಕೇಳ್ಕೊತೀನಿ. ಒಳ್ಳೆ ಯುವಕ, ಒಳ್ಳೆ ಚೆನ್ನಾಗಿ ಕೆಲಸ ಮಾಡ್ತಾರೆ. ನಮ್ಮನ್ನ ವಯಸ್ಸಾದ್ರೂ ಏನಿಲ್ಲ, ಎಲ್ಲರೂ ಹುರಿದುಂಬಿಸಿ ಚೆನ್ನಾಗಿ ಕೆಲಸ ಮಾಡ್ತೀವಿ. ಅವ್ರಿಗೋಸ್ಕರ ಎಲ್ಲ ಹೆಣ್ಣು ಮಕ್ಕಳಾಗ್ಬೋದು, ಗಂಡು ಮಕ್ಕಳಾಗ್ಬೋದು, ನಮ್ಮ KC ಸಾರು, ಹನುಮಂತರಾಯಪ್ಪ ಅವರು, ನಮ್ಮ ಸುಬ್ಬು ಸಾರು, ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಸುಬ್ಬು ಸಾರು ನಿಂತು ಎಲ್ಲ ಕೆಲಸಗಳು ಪ್ರತಿಯೊಂದು ಮನೆಗೂ ಫೋನ್ ಮಾಡಿ ಕರೆಸಿ ನಮಗೆಲ್ಲ ಮಾಡಬೇಕು ಅಂತ ಒಂದು ಹೇಳ್ಕೊಟ್ಟಿದ್ದಾರೆ. ಅದೇ ಊಟ ಆಗಲಿ, ಒಂದು ತಿಂಡಿ ಆಗಲಿ, ಒಂದು BBMP ಎಲ್ಲರಿಗೂ ಕಾರ್ಯಕರ್ತರಿಗೆ ಒಂದು ಉಡುಗೊರೆ ಕೊಡ್ತಾರೆ, ಊಟ ಕೊಡ್ತಾರೆ. ಏನೇನು ಫಂಕ್ಷನ್ ಆಗಲಿ ಪ್ರತಿಯೊಂದು ಊಟ ತಿಂಡಿ ಏನೇ ಆದರೂ ಅವರೇ ಮಾಡಿಸೋದು. ನಮ್ಮ ಶರತ್ ಸರ್ಗೆ ಇವತ್ತು ಹುಟ್ಟಿದಬ್ಬ. ಎಲ್ಲರಿಗೂ ನಮ್ಮ ಒಂಥರ ಹಬ್ಬ ಆದಷ್ಟು ಖುಷಿಯಾಗಿದೆ. ಎಲ್ಲ ಬಂದು ಅವ್ರಿಗೆ ಹಾರೈಸ್ತಾ ಇದ್ದೀವಿ. ಅವ್ರಿಗೆ ದೇವ್ರು ಒಳ್ಳೇದು ಆಯುಸ್ಸು ಆರೋಗ್ಯ ಕೊಟ್ಟಲಿ ಅಂತ ಚಾಮುಂಡೇಶ್ವರಿ ಅಂತ ಕೇಳಿದ್ರು. ನಮ್ಮ ಹೆಸರು ಸೌಭಾಗ್ಯ ಅಂತ, ಹೊಸಕೆರಳಿ ವಾರ್ಡ್ ಮಹಿಳಾ ಅಧ್ಯಕ್ಷರು ನಾವು. ನಾವಿವತ್ತು ನಮ್ಮ ಶರತ್ ಸರ್ ಅವ್ರದ್ದು, ಅಶೋಕ್ ಸರ್, ಶರತ್ ಸರ್ ಅವ್ರದ್ದು ಬರ್ತಡೇ ಮಾಡಿದ್ದೀವಿ. ಎಲ್ಲ ನಮ್ಮ ಸುಬ್ಬು ನೇತೃತ್ವದಲ್ಲಿ. ಆಮೇಲೆ ನಮ್ಮ ಕೌನ್ಸಿಲರು ಚೋಡರಾಜಣ್ಣ, ಹನುಮಂತರಾಯಪ್ಪ ಅವರು, ಎಲ್ಲ ನಮ್ಮ ದೊಡ್ಡ ಲೀಡ್ರುಗಳಿಂದ ಎಲ್ಲರೂ ಸೇರಿ, ನಮ್ಮ ಮಹಿಳಾ ಲೀಡ್ರುಗಳೆಲ್ಲರೂ ಸೇರಿ ಅವ್ರಿಗೆ ಒಂದು ವಿಶ್ ಮಾಡಿದ್ದೀವಿ, ಬರ್ತಡೇ ವಿಶಸ್. ಅವರು ಮುಂದಕ್ಕೆ ನಮ್ಮ ಯುವ ಸಾಮ್ರಾಟ್ ಅವರು ಇವಾಗ ನೆಕ್ಸ್ಟ್ ಅವರು ಒಳ್ಳೆ ಸ್ಥಾನ, ಅವ್ರ ದೇವರು ಆಯುಷ್ ಆರೋಗ್ಯ ಕೊಟ್ಟು ಮತ್ತೆ ಅವ್ರು ಒಳ್ಳೆ ಸ್ಥಾನದಲ್ಲಿ ಬಂದ್ರು. ನಮ್ಮ BJP ಪಕ್ಷದಲ್ಲಿ ನಮ್ಮೆಲ್ಲ ಯೂತರ್ನ ಅವರು ತುಂಬಾ ಉರ್ದುಂಬಿಸ್ತಾ ಇದ್ದಾರೆ. ಅದೇ ರೀತಿ ನಮ್ಮ ತಾಯಂದಿರು, ನಾವೇನು ಏಜ್ ಪರ್ಸನ್ಸ್ ಇರ್ಲಿ, ಏಜ್ ಇರೋರಾಗ್ಲಿ, ಎಲ್ಲರಿಗೂ ಅವರು ತುಂಬಾ ಉರ್ದುಂಬಿಸಿ ನಮ್ಮ ಪಕ್ಷ ಸಂಘಟನೆಗೋಸ್ಕರ ಎಲ್ಲರಿಗೂ ಅವರು ಪ್ರೋತ್ಸಾಹಿಸ್ತಾ ಇದ್ದಾರೆ. ಅದೇ ರೀತಿ ಅವ್ರ ಮುಂದಿನ ಪೀಳಿಗೆಗೂ ಅವ್ರು ಒಳ್ಳೆ ಸ್ಥಾನ ಬರಲಿ, ಅವ್ರಿಗೆ ಬನಶಂಕರಮ್ಮ ಒಳ್ಳೆ ಆಯುಷ್ ಆರೋಗ್ಯ ಕೊಟ್ಟು ಕಾಪಾಡಲಿ ಅನ್ನೋದೇ ನಮ್ಮ ಆಶಸ್ಸು. ನಮಸ್ತೆ, ನನ್ನ ಹೆಸರು ಪದ್ಮಾ ಅಂತ. ನಾನು ಫಸ್ಟ್ ಹೊಸಕೆರಳಿ ವಾರ್ಡ್ ಅಧ್ಯಕ್ಷರಾಗಿದೆ, ಈಗ ಮಂಡಲ್ ಸೆಕ್ರೆಟರಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ಈ ದಿನ ಅಶೋಕ್ ಅವರ ಪುತ್ರ ಶರತ್ ಸರ್ ಅವರ ಹುಟ್ಟುಹಬ್ಬ. ಆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಅವರಿಗೆ ಮೊದಲನೇದಾಗಿ ತಿಳಿಸ್ತೀನಿ. ಈ ಕಾರ್ಯಕ್ರಮ ಸುಬ್ಬು ಸರ್ ಕಡೆಯಿಂದ ಹೊಸಕೆರಳಿಯಲ್ಲಿ ತುಂಬಾ ಚೆನ್ನಾಗಿ ನಡೆದಿದೆ. ತುಂಬಾ ಸಂತೋಷ ಆಗುತ್ತೆ. ಅವ್ರಿಗೆ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದ್ರೆ ಎಲ್ಲ ಗಂಡಸರು, ಹೆಂಗಸರು, BJP ಕಾರ್ಯಕರ್ತರು ಅವ್ರ ಕರೆದ ತಕ್ಷಣ ಎಲ್ಲ ಬಂದು ಕಾರ್ಯಕ್ರಮನ ತುಂಬಾ ಚೆನ್ನಾಗಿ ಯಶಸ್ವಿಯಾಗಿ ನಡೆಸ್ಕೊಟ್ಟಿದ್ದಾರೆ. ಇದೆಲ್ಲ ಸುಬ್ಬು ಸರ್ಗೆ ನಾವು ತುಂಬಾ ಥ್ಯಾಂಕ್ಸ್ ಹೇಳ್ತೀವಿ. ಹಾಗೆ ಹನುಮಂತರಾಯಪ್ಪ, ಚೋಳರಾಜ್ ಅವರು, KC ಸಾರು, ಎಲ್ಲ ಅವರ ಸ್ನೇಹಿತರು, ಆಮೇಲೆ ನಮ್ಮ ಮಹಿಳಾ ಸೌಭಾಗ್ಯ, ನಾನು, ನಮ್ಮ ಸುತ್ತಮುತ್ತ ನಮ್ಮ
ಜೊತೆಯಲ್ಲಿರುವಂತ ಕಾರ್ಯಕರ್ತರು, ಬಿಜೆಪಿ ಮುಖಂಡರು ಎಲ್ಲರೂ ಸೇರಿ ಶರತ್ ಸರ್ಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಹೇಳಕ್ಕೆ ಬಂದಿದ್ದೀವಿ. ಹುಟ್ಟು ಕೇಕ್ ಕಟ್ ಮಾಡಿದ್ರು, ತುಂಬಾ ಚೆನ್ನಾಗಿ BBMP ಕಾರ್ಯಕರ್ತರಿಗೆ ಒಳ್ಳೆ ತಿಂಡಿ ಹಾಗೂ ಅವ್ರಿಗೊಂದು ಸಣ್ಣ ಉಡುಗೊರೆನ ಸುಬ್ಬು ಸರ್ ಕೊಟ್ಟಿದ್ದಾರೆ. ಅದು ತುಂಬಾ ಸಂತೋಷ ಆಗುತ್ತೆ. ಅವ್ರಿಗೆ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ಹಾಗೆ ಶರತ್ ಸರ್ ಸುಮಾರು ನಮ್ಮ ಜೊತೆ 10 ವರ್ಷದಿಂದ ಕೆಲಸ ಮಾಡ್ತಾ ಇದ್ದಾರೆ. ಬಿಜೆಪಿಯಲ್ಲಿ ಯುವ ಮೋರ್ಚಾ ಹುಡುಗರ ಜೊತೆ ಎಲ್ಲ ಮಹಿಳೆಯರ ಜೊತೆ ಸೇರಿ ಯಾವುದೇ ಒಂದು ಎಲೆಕ್ಷನ್, MP ಎಲೆಕ್ಷನ್, BBMP ಎಲೆಕ್ಷನ್, MLA ಎಲೆಕ್ಷನ್ ಅಲ್ಲಿ ನಮ್ಮ ಜೊತೆ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾರೆ. ನಮ್ಮನ್ನ ಉರ್ದುಂಬಿಸ್ತಾರೆ ಕೆಲಸ ಮಾಡಕ್ಕೆ. ಅವ್ರ ಜೊತೆ ಕೆಲಸ ಮಾಡಿದ್ರೆ ಅದು ತುಂಬಾ ಸಂತೋಷ ಆಗುತ್ತೆ. ಇಷ್ಟು ಚೆನ್ನಾಗಿ ಅವರು ನಮ್ಮ ಜೊತೆ ಇರುವಾಗ ನಮ್ಮ ದೇವ್ರ ಹತ್ರ ಕೇಳ್ಕೊಳ್ಳೋದು ಇಷ್ಟೇ, ಅವ್ರಿಗೆ ದೇವ್ರು ಆಯುಸ್ಸು ಆರೋಗ್ಯ ಕೊಟ್ಟು ರಾಜಕೀಯದಲ್ಲಿ ಒಳ್ಳೆ ಪೋಸ್ಟ್ ನ ಕೊಟ್ಟು ನಮ್ಮ ಜೊತೆ ನಾವು ಅವ್ರ ಜೊತೆ ಕೆಲಸ ಮಾಡೋಂಗೆ ಮುಂದಿನ ದಿನಗಳಲ್ಲಿ ಒಳ್ಳೇದಾಗ್ಲಿ ಅಂತ ಕೇಳ್ತಾ, ಮತ್ತೊಮ್ಮೆ ಹೊಸಕೆರೆಹಳ್ಳಿ ವಾರ್ಡಲ್ಲಿ ನಮ್ಮ ಸುಬ್ಬು ಸರ್ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವ್ರಿಗೆ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ನಮ್ಗೆ ತುಂಬಾ ಅವ್ರ ಜೊತೆ ಕೆಲಸ ಮಾಡೋದು ಸಂತೋಷ ಆಗುತ್ತೆ. ಥ್ಯಾಂಕ್ ಯು. ಮತ್ತೊಮ್ಮೆ ಶರತ್ ಸರ್ಗೆ ಹುಟ್ಟುಹಬ್ಬದ ನಮ್ಮ ಕಡೆಯಿಂದ ಶುಭಾಶಯಗಳು.